ಚೀಫ್ ಪರ್ಸನಲ್ ಆಫೀಸರ್ ಎಲ್ಲ ನಮ್ಮ ರೈಲ್ವೇದು ಏನು ಎಂಪ್ಲಾಯಿಗಳು ರಿಕ್ರೂಟ್ಮೆಂಟ್ ಇರ್ತದಲ್ಲ ಇವರ ಮುಖಾಂತರ ಆಗ್ತೈತೆ. ಈಗ ಜಿ ಎಮ್ ಸರ್ ಇಲ್ಲ, ವೇಕೆಂಟ್ ಕೊಟ್ಟರು. ಜಿ ಎಮ್ ಸರ್ ಹೊರಗಡೆ ಇದ್ದಾರೆ, ಸೆಕ್ರೆಟರಿ ಕೂಡ ಕನ್ನಡದವರೇ, ಅವರಿಲ್ಲ. ಅದಕ್ಕೆ ನೆಕ್ಸ್ಟ್ ಸರ್ಗೆ ಹೊರಗಡೆ ಅದಕ್ಕೆ ಇವರು ನೆಕ್ಸ್ಟ್ ಅರ್ಧ ಇನ್ಚಾರ್ಜ್ ಇವರೇ. ಈಗ ಆ ಲೆವೆಲ್ಗೆ ಅಧಿಕಾರ ಇರ್ತದೆ ಒಬ್ಬೊಂದು ದಿವಸಕ್ಕೆ. ಇವ್ರು ಮುಖ್ಯ ಸಿಬ್ಬಂದಿ ಎಲ್ಲ ರಿಕ್ರೂಟ್ಮೆಂಟ್ ಕೊಡ್ಬೋದು ಮುಖಾಂತರ ಇವರಿಗೆ ಕೊಡ್ಬೋದು. ಮಾತಾಡಿ ಕೊಡಿ. ಅಲ್ಲಿ ನೀವು ಮಾತಾಡಿ ಸರ್. ಸ್ವಲ್ಪ ತಮ್ಮ ಕನ್ನಡ ಬರುತ್ತಾ? ಹಿಂದಿ ಸಮಾಜ ನನಗೆ ಹಿಂದಿ ಸರ್. ಇತ್ತೀಚೆಗೆ ರೈಲ್ವೆ ಇಲಾಖೆಯಲ್ಲಿ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯುವ ಅವಕಾಶವನ್ನ ಕಸ್ಕೊಂಡಿದೆ. ಅಂದ್ರೆ ಬಲವಂತವಾಗಿ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿನ ಪರೀಕ್ಷೆ ಬರೀಬೇಕು. ಅದು ಎ ಗ್ರೂಪ್ ಇರ್ಬೋದು, ಸಿ ಗ್ರೂಪ್ ಇರ್ಬೋದು, ಡಿ ಗ್ರೂಪ್ ಇರ್ಬೋದು, ಯಾವುದೇ ಗ್ರೂಪ್ ನೇಮಕಾತಿ ಸಂದರ್ಭದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ಬರೀಬೇಕು. ಪ್ರಾದೇಶಿಕ ಭಾಷೆಗಳಿಗೆ ಯಾವುದೇ ಒಂದು ಪ್ರಾಧಾನ್ಯತೆ ಇಲ್ಲ. ಹಿಂದಕ್ಕೆ ನಾವು ಕನ್ನಡದಲ್ಲಿ ಕೂಡ ನಾನು ಪರೀಕ್ಷೆ ಬರೆದಿದ್ದೀನಿ. ರೈಲ್ವೆ ಇಲಾಖೆ ಪರೀಕ್ಷೆ ಕನ್ನಡದಲ್ಲಿ ಬರಿಬೋದು ನಾವು. ಆದರೆ ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕರ್ನಾಟಕ ರಾಜ್ಯ ಇಡೀ ರೈಲ್ವೆ ಇಲಾಖೆಗೆ ಕನಿಷ್ಠ 25% ನಮ್ಮ ಕರ್ನಾಟಕ ರಾಜ್ಯದಿಂದ ಆದಾಯ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಸೊ ಇಂಥದ್ರಲ್ಲಿ ಕನ್ನಡ ಭಾಷೆಯನ್ನ ಕಡೆಗಣಿಸಿ ಬರೀ ಹಿಂದಿ ಇಂಗ್ಲಿಷ್ನಲ್ಲಿ ಮಾತ್ರ ನೀವು ಪರೀಕ್ಷೆ ಬರ್ರಿ ಅಂತ ಬಲವಂತವಾಗಿ ಕನ್ನಡಿಗರ ಮೇಲೆ ಒತ್ತಾಯ ಇರ್ತಾ ಇರೋದು, ಬರೀ ಇಂಗ್ಲಿಷ್ ಹಿಂದಿಯಲ್ಲಿ ಪರೀಕ್ಷೆ ನಡೆಸ್ತಾ ಇರೋದನ್ನ ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಪ್ರಬಲವಾಗಿ ಖಂಡಿಸ್ತೀವಿ. ನಿಜಕ್ಕೂ ದುರ್ದೈವಕರ ಸಂಗತಿ ಏನಂದ್ರೆ, ನೀವು ಯಾವುದೇ ದೊಡ್ಡ ನೋಟ್ನೊಳಗೆ ತಗೋರಿ, ಕನ್ನಡ ಭಾಷೆಗೆ 4ನೇ ಸ್ಥಾನಮಾನ ಇದೆ. ಅಂತ ಒಂದು ಅತ್ಯಂತ ಪ್ರಾಚೀನ ಭಾಷೆ ಇರತಕ್ಕಂಥ ನಮ್ಮ ಭಾಷೆಗೆ, ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗೋದನ್ನ ಅವ್ರ ಪರೀಕ್ಷೆ ಬರೆಯೋದಕ್ಕೆ ನೀವು ಇಂಗ್ಲೀಷ್ನೊಳಗೆ ಬರೀರಿ, ಹಿಂದಿ ಒಳಗೆ ಬರೀರಿ. ನಾನು ಡಬಲ್ ಗ್ರಾಜ್ಯುಯೇಟ್, ನನಗೆ ಹಿಂದಿ ಪರ್ಫೆಕ್ಟ್ ಬರಲ್ಲ ಅಂತ ಕನ್ನಡದಾಗ ಮಾತಾಡ್ತೀನಿ, ಹಿಂದಿ ಒಳಗೆ ಮಾತಾಡ್ತೀನಿ, ಇಂಗ್ಲೀಷ್ ಒಳಗೆ ಮಾತಾಡ್ತೀನಿ. ಆ ಪ್ರಶ್ನೆ ಬೇರೆ. ನನಗೆ ಕನ್ನಡ ಬೇಕು. ಆ ಕನ್ನಡದಲ್ಲಿ ಪರೀಕ್ಷೆ ನಡೆಸುವಂತ ಕೆಲಸ ಆಗಬೇಕು. ಒಂದು, ಪ್ರಧಾನ ವ್ಯವಸ್ಥಾಪಕರು ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ, ಆಮೇಲೆ ಪ್ರಧಾನ ವ್ಯವಸ್ಥಾಪಕರು ರೈಲ್ವೆ ವಲಯ ಇವರ ಮುಖಾಂತರ ಗೌರವಾನ್ವಿತ ಅಶ್ವಿನಿ ವೈಷ್ಣವ್ ಕೇಂದ್ರ ರೈಲ್ವೆ ಸಚಿವರು ಭಾರತ ಸರ್ಕಾರ ನವದೆಹಲಿ ಇವರಿಗೆ, ಆಮೇಲೆ ಪ್ರಧಾನ ವ್ಯವಸ್ಥಾಪಕರು ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ಇವರ ಮುಖಾಂತರ ಗೌರವಾನ್ವಿತ ವಿ ಸೋಮಣ್ಣನವರು ಕೇಂದ್ರ ರೈಲ್ವೆ ರಾಜ್ಯ ಸಚಿವರು ಭಾರತ ಸರ್ಕಾರ ನವದೆಹಲಿ ಇವರಿಗೆ, ಮತ್ತೆ ಇನ್ನೊಂದು ಪ್ರಧಾನ ವ್ಯವಸ್ಥಾಪಕರು ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ಇವರ ಮುಖಾಂತರ ಗೌರವಾನ್ವಿತ ಶ್ರೀ ಪ್ರಹ್ಲಾದ್ ಜೋಶಿರವರು ಕೇಂದ್ರ ಸಚಿವರು ಭಾರತ ಸರ್ಕಾರ ನವದೆಹಲಿ ಇವರಿಗೆ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಸರ್, हमें हिंदी आता है, हाँ, हमें बात करने को आता है, लेकिन लिखने को नहीं आता. 10th तक हिंदी सिखाया है हमें, लेकिन हिंदी समझता नहीं. तो कन्नड़ में एग्जाम रखे तो हम लिख सकते हैं. वो पहले वो सिस्टम था सर, लेकिन अभी वो सिस्टम रिमूव हो गए. इसीलिए कन्नड़ में परीक्षा चाहिए. वो डिपार्टमेंट में और डिपार्टमेंट के अपॉइंटमेंट रहते हैं सर, ए बी सी डी ग्रुप रिक्रूटमेंट में कन्नड़ में भी क्वेश्चन पेपर चाहिए हमें. हाँ, ये पहला था एक्चुअली, पहला था. अभी जनवरी 31 को रद्द किया गया, इसीलिए प्रॉब्लम हुआ है. कर्नाटक पे पहला कन्नड़ बैच को प्राथमिकता देना है, नहीं तो हम जय कन्नड़ संगठन से इधर उपवास करते हैं. सर ನೀವು बोलो भारत माता की ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಕನ್ನಡಿಗೆ ಅನ್ಯಾಯ ಮಾಡ್ತಿರೋ ರೈಲ್ವೆ ಇಲಾಖೆಗೆ ಹೇಳಿ ಧಿಕ್ಕಾರ, ಕನ್ನಡಿಗೆ ಅನ್ಯಾಯ ಮಾಡ್ತಿರೋ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕನ್ನಡಿಗರಾರು ಕುರಿಗಳಲ್ಲ, ಹುಲಿಗಳು, ಕನ್ನಡಿಗರಾರು ಕುರಿಗಳಲ್ಲ, ಕನ್ನಡಿಗರೆಲ್ಲ ಹುಲಿಗಳು, ಹುಲಿಗಳು. इसके अंदर हम 15 दिन के अंदर हम तुमको इसके अंदर हमारे को बुला के जो क्या हुआ, आपका अगले क्या हुआ प्रोसीजर हमारे को समझाना.
नहीं तो टोटल हमारा सब कुछ कर्नाटक सीधा का सीधा। ये जो हमारा जय कर्नाटक है ना, टोटल 50 लाख का स्ट्रेंथ है हमारा कार्यकर्ताओं का। एक करोड़ 50 लाख स्ट्रेंथ है सर। ये आप हमारे को क्या वो ಏನಂತಾರೆ ಇಲ್ಲ? इसका आंसर नहीं करे सर हमारे को ठीक से मुद्गी जो हमारे कर्नाटक लोगों को सर्टिफाइड हुए जैसा नहीं में आया तो पूरे 50 लाख लोग थ्रोट कर्नाटका डिस्ट्रिक्ट वाइज होराटा करते, बोले तो प्रोटेस्ट चालू होता हमारा। हम 15 दिन हमारा क्या होराट करना उसका रूपरेशे उसके बारे में हम चिंता करते। इसके लिए हम 4 लोगों को इसके अंदर मनवी देने का ये दिए थे। वो हमारे को क्या है, तुम्हारे इधर से नंबर है, बुला के तुम्हारा आगे का प्रोसीजर क्या किए, अब किधर पहुंचे, उधर से आंसर क्या आया, वो हमारे को तुम बुला के बात करना। आप बुलाने 15 दिन तक हम ये करते सर, नहीं तो हमारा नेक्स्ट हमारा जो आगे का प्रोसीजर है हम करते सर। ओके हाँ? ठीक है सर, थैंक यू सर, थैंक यू। Action. I received action.